ಎಪಿಸೋಡ್ 25 ಪ್ರೀತಿಯ ಸಂಗೋಲೆ. ಕೀರ್ತಿಗೆ ಫಸ್ಟ್ ಡೇ ಕಾಲೇಜ್ ಅನ್ನೋ ಹೊಸ ಅನುಭವದ ಆರಂಭದ ದಿನ. ಕಾಲೇಜ್ ಎಂಟ್ರೆನ್ಸ್ ಮುಂದೆ ನಿಂತ ಕೀರ್ತಿ ಇನ್ನೇನು ಸಾತ್ವಿಕ್ ಕಾಲ್ ಮಾಡಬೇಕು. ಸಾತ್ವಿಕ್ ಎದುರುಗಡೆನೆ ಬಂದು ನಿಂತು ಹಾಯ್ ಕೀರ್ತಿ, ಗುಡ್ ಮಾರ್ನಿಂಗ್ ಅಂತ ನಗು ಮುಖ ತುಂಬಿ ಪ್ರೀತಿಯಿಂದ ಹೇಳ್ತಾನೆ. ಅವನು ನೋಡಿ ಇವಳು ಸಹ ಖುಷಿಯಿಂದ ವೆರಿ ಗುಡ್ ಮಾರ್ನಿಂಗ್ ಸಾತು. ಇಬ್ಬರು ಹಾಗೇ ನಗ್ತಾ ಕಾಲೇಜ್ ಒಳಗಡೆ ಹೋಗ್ತಾರೆ. ಸಾತ್ವಿಕ್ ಕಾಲೇಜ್ ಬಗ್ಗೆನೇ ಮಾತಾಡ್ತಾ ಪ್ರತಿಯೊಂದು ಹೇಳ್ತಾ ಕರ್ಕೊಂಡು ಹೋಗ್ತಿರ್ಬೇಕಾದ್ರೆ ದೂರದಲ್ಲಿ ಕೂತಿರೋ ಲೇಡೀಸ್ ಗ್ಯಾಂಗ್ ಇವ್ರ ಕಡೆ ನೋಡಿ ಅದರಲ್ಲಿ ಒಂದು ಹುಡುಗಿ, ಯಾರ್ದು ಇಷ್ಟೊಂದು ಚೆನ್ನಾಗಿರೋ ಹುಡುಗಿ ನಮ್ಮ ಹ್ಯಾಂಡ್ಸಮ್ ಹೀರೋ ಸಾತ್ವಿಕ್ ಜೊತೆ ಬರ್ತಿದ್ದಾಳೆ. ಆ ಕಡೆ ತಿರುಗಿ ನೋಡ್ತಿದ್ದಂಗೆ ಅವಳ ಪಕ್ಕದಲ್ಲಿದ್ದಿತ್ತು ಒಂದು ಹುಡುಗಿ. ಹೌದು, ಸಾತ್ವಿಕ್ ಜೊತೆ ಬರ್ತಿರೋ ಹುಡುಗಿ ಯಾರದು? ಯಾರೋ ನ್ಯೂ ಜಾಯ್ನರ್ ಅನಿಸುತ್ತೆ. ಅವಳ ಜೊತೆ ಇವನು ಇಷ್ಟೊಂದು ನಗ್ತಾ ಬರ್ತಾ ಇದ್ದಾನೆ. ಆ ಗುಂಪಿನ ಮೇನ್ ಲೇಡಿ ಸೀನಿಯರ್ ಒಬ್ಬಳು ಹೇಳ್ತಾಳೆ, ಇವಳ ಹೆಸರು ರಾಶಿ. ಸಾಫ್ಟಾಗಿರ್ತಾಳೆ, ಹಾಗೆ ತುಂಬ ಆ್ಯಟಿಟ್ಯೂಡ್ ಗರ್ಲ್ ಸಹ. ಆ್ಯಂಡ್ ಆಲ್ ಓವರ್ ರಫ್ ಆ್ಯಂಡ್ ಟಫ್ ಕೂಡ. ಎಲ್ಲರನ್ನೂ ಸಕ್ಕತ್ತಾಗಿ ಹ್ಯಾಂಡಲ್ ಮಾಡ್ತಾಳೆ. ಒಳ್ಳೆ ರೌಡಿ ಬೇಬಿ. ನ್ಯೂ ಜಾಯ್ನರ್ಸ್ಗೆ ಮಾತ್ರ ಪಕ್ಕ ಕಾಟ ಕೊಡ್ತಾಳೆ. ಈ ಗುಂಪಲ್ಲಿ ಒಟ್ಟು 5 ಜನ. 5 ಜನರು ಗರ್ಲ್ಸ್. ಕಾವ್ಯ, ಅನು, ಪೂಜಾ, ಅರ್ಚನಾ ಮತ್ತು ಮೇನ್ ರಾಶಿ. ಇವ್ರು ಮಾಡೋ ರ್ಯಾಗಿಂಗ್ಗೆ ಇವರನ್ನೆಲ್ಲ ಸರಿಯಾಗಿ ಉಗಿದು ಉಪ್ಪಿನಕಾಯಿ ಹಾಕೋನು ಮಾತ್ರ ಒಬ್ಬ ಮಾತ್ರ, ಮೋಹಕ. ಇಡೀ ಕಾಲೇಜ್ಗೆ ಇವನು ಒಂಥರ ಹೀರೋ. ಇವನು ಬಿಟ್ಟರೆ ಎಲ್ಲರೂ ತುಂಬ ಇಷ್ಟಪಡೋದು ಅಂದರೆ ಸಾತ್ವಿಕ್ ಮಾತ್ರ. ಸಾತ್ವಿಕ್ ಮೃದು ಸ್ವಭಾವದವನು, ಬಟ್ ಅವನು ಕೋಪಿಷ್ಟ. ಎಲ್ಲರೂ ಬುಕ್ರಿ ಥರ ಆಡಿಸ್ತಾನೆ. ಬಟ್ ಸಾತ್ವಿಕ್ ಅಂದರೆ ತುಂಬ ಇಷ್ಟಪಡ್ತಾನೆ. ಸದ್ಯಕ್ಕೆ ಈ ಕಾಲೇಜಲ್ಲಿ ಇಬ್ಬರೂ ಸಹ ಬೆಸ್ಟ್ ಫ್ರೆಂಡ್ಸ್. ಅವನ ಹೆಸರೇ ಮೋಹಕ್. ಪೊಲಿಟಿಷಿಯನ್ ಮಗ. ಸ್ವಲ್ಪ ಅಹಂಕಾರ, ದುರಹಂಕಾರ ಎಲ್ಲ ಇದೆ. ಹಾಗೆ ಸ್ವಲ್ಪ ಒಳ್ಳೆ ಬುದ್ಧಿಗಳು ಸಹ ಇದೆ. ಫ್ರೆಂಡ್ಸ್ ಅಂದರೆ ಇಷ್ಟ. ಲೆಕ್ಚರರ್ಗೆಲ್ಲ ಗೌರವ ಕೊಡ್ತಾನೆ, ಅದು ಅವನಿಗೆ ಬೇಕಾದಾಗ ಮಾತ್ರ. ಅವನು ಯಾವಾಗಲೂ ಲೇಟೆಸ್ಟಾಗಿ ಎಂಟ್ರಿ ಕೊಡ್ತಾನೆ. ಬಟ್ ಇವತ್ತು ಆಲ್ರೆಡಿ ಬೇಗ ಬಂದುಬಿಟ್ಟಿದ್ದಾನೆ. ಬಟ್ ಫೋನ್ನಲ್ಲಿ ಮಾತಾಡ್ತಾ ಅಲ್ಲೇ ಸೈಡಲ್ಲಿ ನಿಂತಿದ್ದಾನೆ ಅಷ್ಟೇ ಮೋಹಕ್. ರಾಶಿ, ಕಾವ್ಯ, ನೀನು ಸಾತ್ವಿಕ್ಗೆ ಹತ್ತಿರ ಸುಮ್ಮನೆ ಹೋಗಿ ಅವನ ಜೊತೆ ಮಾತಾಡ್ತಾ ನಿಂತ್ಕೊ. ಆ ಹುಡುಗಿ ಈ ಕಡೆ ಬರೋ ಹಾಗೆ ನೀನು ಮಾಡು ಪೂಜಾ. ಬಂದರೆ ಸ್ವಲ್ಪ ನಾನು ಅವಳನ್ನು ವಿಚಾರಿಸ್ಕೊಳ್ತೇನೆ ಅಂಥೇಳಿ ಫ್ರೆಂಡ್ಸ್ಗೆ ಹೇಳ್ತಾಳೆ. ಈ ಕಡೆ ಕೀರ್ತಿ ಸಾತ್ವಿಕ್ ಇಬ್ಬರು ಮಾತಾಡ್ತಾ ಬರುವಾಗ ಕಾವ್ಯ ಬಂದು ಹಾಯ್ ಸಾತ್ವಿಕ್, ಗುಡ್ ಮಾರ್ನಿಂಗ್. ಯಾರಿದು, ನ್ಯೂ ಜಾಯ್ನರಾ ಅಂತ ಕೇಳ್ತಾಳೆ. ಆಗ ಸಾತ್ವಿಕ್, ಶಿ ಈಸ್ ಮೈ ಫ್ರೆಂಡ್ ಕೀರ್ತಿ, ನ್ಯೂ ಜಾಯ್ನರ್ ಅಂತ ಪರಿಚಯ ಮಾಡಿಕೊಡ್ತಾನೆ. ಕಾವ್ಯ, ಸಾತ್ವಿಕ್ ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕಾಗಿತ್ತು ಮೋಹಕ್ ಬಗ್ಗೆ. ಸ್ವಲ್ಪ ಈ ಕಡೆ ಬರ್ತೀಯಾ? ಏನು ಇಂಪಾರ್ಟೆಂಟ್ ಇರಬಹುದೇ, ಅದು ಮೋಹಕ್ ವಿಷಯ ಅಂತ ಹೇಳ್ತಿದ್ದಾಳೆ ಅಂದ್ಕೊಂಡು ಆ ಕಡೆ ಹೋಗೋಕ್ಕೆ ಕೀರ್ತಿ, ನೀನು ಹೀಗೆ ಹೋಗ್ತಾ ಇರೋ, ಒಂದು 10 ಮಿನಿಟ್ಸ್ ನಾನು ಬರ್ತೀನಿ ಅಂಥೇಳಿ ಕಾವ್ಯ ಜೊತೆ ಮಾತಾಡ್ತಾ ನಿಂತ್ಕೊಳ್ತಾನೆ. ಕೀರ್ತಿ ಹಾಗೇ ಹೋಗಬೇಕಾದ್ರೆ ಬೇಕು ಅಂತಲೇ ಅವಳ ಮುಂದೆ ಪೂಜಾ ನಡ್ಕೊಂಡು ಬರ್ತಾಳೆ. ಆಗ ಕೀರ್ತಿ, ಹಾಯ್, ಪ್ಲೀಸ್ ಗೈಡ್ ವೇರ್ ಈಸ್ ಆರ್ಟ್ಸ್ ಕ್ಲಾಸ್ ರೂಮ್ ಫಾರ್ ಫಸ್ಟ್ PUC. ಅದನ್ನೇ ಕಾಯ್ಕೊಂಡಿರೋಳು ಸ್ಟ್ರೈಟ್ ಹೋಗು ಅಂಥೇಳಿ ಕಳಿಸ್ತಾಳೆ. ಹಾಗೇ ನಡ್ಕೊಂಡು ಬರಬೇಕಾದ್ರೆ ರಾಶಿ, ಹೆಲೋ, ವೈಟ್ ಕಲರ್ ಕುರ್ತಾ, ಬಾಯಿಲಿ ಅಂತ ಕರೀತಾಳೆ. ಆಗ ಕೀರ್ತಿ ಅವರಿರೋ ಕಡೆ ಹೋಗ್ತಾಳೆ. ನ್ಯೂ ಅಡ್ಮಿಷನಾ? ಏನು ತೊಗೊಂಡಿರೋ ತಾವು? ಎಸ್, ನ್ಯೂ ಅಡ್ಮಿಷನ್, ಆರ್ಟ್ಸ್ ತೊಗೊಂಡಿದ್ದೀನಿ. ಓ, ಆರ್ಟ್ಸ್ ತೊಗೊಂಡಿರೋದು, ಆರ್ಟ್ಸಲ್ಲಿ ಯಾವುದು? ಆಗ ಕೀರ್ತಿ HEPS ಅಂದ್ಲು. ಎಷ್ಟು ಪರ್ಸೆಂಟೇಜು? 45, 50% ಅಂತ ಹೇಳಿದ್ಲು ರಾಶಿ. 98.9 ತೊಗೊಂಡಿದ್ದೀನಿ. ಒಂದು ಕ್ಷಣ ಅಲ್ಲಿರೋ ಎಲ್ಲರೂ ಸೈಲೆನ್ಸ್ ಆಗ್ತಾರೆ. 98.9% ತೊಗೊಂಡು ಕಾಮರ್ಸ್ ಅಥವಾ ಸೈನ್ಸ್ ತೊಗೊಳ್ಳೋದು ಬಿಟ್ಟು ಆರ್ಟ್ಸ್ ತೊಗೊಂಡಿದ್ದಾಳಾ ಅಂತ. ಯಾವ ಪುಣ್ಯ ಕೆಲಸಕ್ಕೆ ಮಾಡೋದಕ್ಕೆ ಸೈನ್ಸ್ ಕಾಮರ್ಸ್ ಬಿಟ್ಟು ಆರ್ಟ್ಸ್ ತೊಗೊಂಡಿದ್ದು ಅಂತ ರಾಶಿ ಕೇಳ್ತಾಳೆ. ನನಗೆ ಲಾಯರ್ ಆಗಬೇಕು ಅನ್ನೋ ಆಸೆ, ಹಾಗಾಗಿ ನಾನು ಆರ್ಟ್ಸ್ ತೊಗೊಂಡಿದ್ದು. ಏನು, ನನ್ನ ಜೊತೆ ಎಲ್ಲ ಕಾಮಿಡಿ ಮಾಡ್ತಿದ್ಯಾ? ನಾವೆಲ್ಲ ಸೀನಿಯರ್, ಈ ಕಾಮಿಡಿ ಎಲ್ಲ ನಮ್ಮ ಹತ್ರ ಇಟ್ಕೋಬೇಡ. ಇವಳು ನಾರ್ಮಲ್. ಅವರೆಲ್ಲರ ಜೊತೆ ಮಾತಾಡ್ತಾ, ನಾನು ಯಾಕೆ ನಿಮ್ಮ ಜೊತೆ ಕಾಮಿಡಿ ಮಾಡಲಿ, ನಾನಿಲ್ಲಿ ಬಂದಿರೋದು ಓದೋಕ್ಕೆ. ನಿಜವಾಗ್ಲೂ ನಂದು 98%. ಈ ಸರಿ ಸ್ಟೇಟ್ಗೆ 2nd ರ್ಯಾಂಕ್ ನಂದೆ. ಎಲ್ಲರೂ 1 ನಿಮಿಷ ಗಪ್ಚುಪ್. ಹೌದಾ, ಸರಿ ಆಯಿತು, ನಂಬ್ತೀವಿ. ನಮ್ಮ ರೂಲ್ಸ್ ಪ್ರಕಾರ ನ್ಯೂ ಜಾಯ್ನರ್ಸ್ಗೆ ರ್ಯಾಗಿಂಗ್ ಮಾಡಬೇಕು. ಈಗ ನಾವು ಹೇಳ್ದಂಗೆ ನೀನು ಕೇಳ್ತೀಯ ಅಲ್ವಾ? ಅವಳು ಒಂದು ಕ್ಷಣ ಸುಮ್ಮನಾಗ್ತಾಳೆ. ಯಾಕಂದರೆ ಮೊದಲೇ ಅವಳು ರ್ಯಾಗಿಂಗ್ ಬಗ್ಗೆ ತುಂಬ ಯೋಚನೆ ಮಾಡಿದ್ಲು. ಹಾಗೆ ಸ್ವಲ್ಪ ಎಲ್ಲ ಪ್ರಿಪೇರ್ ಆಗಿ ಬಂದಿದ್ಲು. ಸರಿ, ಏನು ಮಾಡಬೇಕು ನಾನು?
ಏನೂ ಇಲ್ಲ, ಸೇಮ್ ಎಲ್ಲ ಕಾಲೇಜಲ್ಲೂ ಎಲ್ಲರೂ ಹೇಗೆ ರ್ಯಾಗಿಂಗ್ ಮಾಡ್ತಾರೆ ಹಾಗೆ ನಮ್ಮದು ಸಹ ಅದೇ ಕಾಪಿ. ನಾವು ತೋರಿಸೋ ಹುಡುಗನಿಗೆ ಐ ಲವ್ ಯು ಅಂತ ಹೇಳಬೇಕು ಅಷ್ಟೆ. ಹಾಗೆ ಇನ್ನೊಂದು, ಐ ಲವ್ ಯು ಅಂತ ಹೇಳಿದ ಮೇಲೆ ಐ ಲವ್ ಯು ಅಂತಾನೇ ಹೇಳಬೇಕು. ಅದು ಬಿಟ್ಟು ಐ ಲವ್ ಯು ಅಣ್ಣ, ಐ ಲವ್ ಯು ತಮ್ಮ, ನಾನು ನಿಮ್ಮ ಅಣ್ಣನ ಥರ ನೋಡ್ತೀನಿ, ನಾನು ನಿಮ್ಮ ತಮ್ಮನ ಥರ ನೋಡ್ತೀನಿ, ಇವೆಲ್ಲ ಸೀನಿಲ್ಲಮ್ಮ. ಅರ್ಥ ಆಯ್ತಾ? ಹೋಗಿ ನಾನು ತೋರಿಸೋ ಹುಡುಗನಿಗೆ ಪ್ರಪೋಸ್ ಮಾಡಬೇಕು ಅಷ್ಟೆ. ಇವ್ರು ಹೇಳಿದ್ನೆಲ್ಲ ಒಂದು ಕ್ಷಣ ಸುಮ್ಮನೆ ಯೋಚನೆ ಮಾಡ್ತಾಳೆ. ಯಾಕೋ ಮನಸ್ಸಿಗೆ ಯಾರೋ ಗೊತ್ತು ಗುರಿ ಇಲ್ಲದೆ ಇರೋರಿಗೆ ಐ ಲವ್ ಯು ಅನ್ನೋ ಪದ ಹೇಳೋದು ಅವಳಿಗೆ ಇಷ್ಟನೂ ಆಗಲ್ಲ. ಈ ವಿಷಯದಲ್ಲಿ ಅವಳು ಅಷ್ಟು ಈಸಿಯಾಗಿ ಒಪ್ಪೋಕೆ ರೆಡಿ ಸಹ ಇರಲ್ಲ. ಯಾರಿಗೋ ಹೋಗಿ ಐ ಲವ್ ಯು ಹೇಳೋ ಸೀನ್ ಸಹ ಇಲ್ಲ. ಬೆಳಿಗ್ಗೆ ಬರ್ತಾ ಬೇರೆ ಧೈರ್ಯವಾಗಿರಬೇಕು, ಗಟ್ಟಿಯಾಗಿರಬೇಕು ಅನ್ನೋ ಒಂದು ಕವಿತೆನ ಓದ್ಕೊಂಡು ಬಂದಿದ್ಲು. ಅದಕ್ಕೆ ಧೈರ್ಯ ಮಾಡಿ ಕಡ್ಡಿ ತುಂಡು ಮಾಡಿದಾಗೆ ಒಂದೇ ಮಾತು ಹೇಳಿಬಿಡೋಣ, ಆಮೇಲೆ ಇವ್ರಿಗೆ ಬಿಟ್ಟಿದ್ದು ಅಂತ ಧೈರ್ಯ ಮಾಡಿ ಒಂದು ಡಿಸಿಷನ್ ಮಾಡ್ಕೊತಾಳೆ. ನಿಮ್ಮ ಹೆಸರು ನನಗೆ ಗೊತ್ತಾಗಿಲ್ಲ ಅಂತ ಕೀರ್ತಿ ಅಲ್ಲಿರೋ ಅವಳಿಗೆ ಕೇಳ್ತಾಳೆ. ಆಗ ಮೈ ನೇಮ್ ರಾಶಿ ಚಕ್ರವರ್ತಿ. ಆಗ ಒಂದೇ ಮಾತಲ್ಲಿ, ನೋಡಿ ರಾಶಿ ಅವರೇ, ಐ ಲವ್ ಯು ಅನ್ನೋ ಪದ ಅದಕ್ಕೆ ಅದರದ್ದೇ ಆದ ಒಂದು ತೂಕ ಇದೆ. ನಮ್ಮ ಮನಸ್ಸಿಂದ ಹೇಳೋ ಆ 3 ಪದನ ನೀವೇನೋ ಹೇಳ್ತೀರಾ ಅಂತ ನೀವು ತೋರಿಸೋ ಹುಡುಗಂಗೆ ಕಾಟಾಚಾರಕ್ಕೆ ಹೋಗಿ ಹೇಳ್ತೀನಿ ಅಂತ ದಯವಿಟ್ಟು ಅನ್ಕೋಬೇಡಿ. ಆ ಥರ ಹೋಗಿ ಹೇಳೋ ವ್ಯಕ್ತಿತ್ವ ಕೂಡ ನಂದಲ್ಲ. ನಾನು ನಿಮಗಿಂತ ಚಿಕ್ಕವಳೇ ಇರಬಹುದು, ಬಟ್ ಕೆಲವೊಂದು ವಿಷಯಗಳಲ್ಲಿ ನನ್ನದೇ ಆದ ತೀರ್ಮಾನಗಳಿವೆ. ನಾನು ಕೆಲವೊಂದು ವಿಷಯಗಳನ್ನ ತುಂಬ ಗೌರವಿಸ್ತೀನಿ, ಎಲ್ಲನೂ ತುಂಬ ಯೋಚನೆ ಮಾಡಿ ಸಹ ಹೇಳ್ತೀನಿ. ಇದಕ್ಕೆ ನೀವು ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಇದ್ರ ಬದಲು ಏನಾದರೂ ಪನಿಷ್ಮೆಂಟ್ ಕೊಡ್ತೀರಾ ಕೊಡಿ, ಇಲ್ಲ ಕಾಲೇಜ್ ಬಿಟ್ಟು ಹೋಗಬೇಕು ಅಂದರೆ ನಾನು ಡ್ಯಾಡಿ ಜೊತೆ ಮಾತಾಡಿ ಈ ಕಾಲೇಜ್ ಬಿಟ್ಟು ಹೋಗೋಕ್ಕೂ ನಾನು ರೆಡಿ. ಹಾಗಂತ ನೀವು ಹೇಳಿರೋ ಈ ಮಾತನ್ನು ನನ್ನ ಕೈಯಲ್ಲಿ ಮಾಡೋಕ್ಕಾಗಲ್ಲ ಅಂಥೇಳಿ ಕೈ ಕಟ್ಟಿ ಸುಮ್ಮನೆ ನಿಂತ್ಕೊಂಡು ಬಿಡ್ತಾಳೆ. ಹೀರೋಯಿನ್ ಥರ. ಅವಳು ಈಗಿಂದ ಅಲ್ಲ, ತುಂಬ ಚಿಕ್ಕ ವಯಸ್ಸಿಂದನೂ ತುಂಬ ಬುದ್ಧಿವಂತೆ, ತುಂಬ ಮಾತುಗಳು ಆಡಲ್ಲ, ಆಡೋ ಮಾತುಗಳಲ್ಲಿ ತೂಕ ಹಿಡಿದು ಮಾತಾಡ್ತಾಳೆ. ಅವಳು ಒಂದು ಓದಾಯಿತು ಕುಟುಂಬ ಆಯಿತು ಅಂತ ಅಷ್ಟು ಚೆನ್ನಾಗಿ ಓದಿರೋದಕ್ಕೆ ಅವಳು ಇಡೀ ಸ್ಟೇಟ್ಗೆ 2nd ರ್ಯಾಂಕ್. ಅವಳು IQ ಲೆವೆಲ್ ತುಂಬ ಹೈ. ಒಂದೇ ಕ್ಷಣದಲ್ಲಿ ಯಾವುದು ಹೇಗೆ ಮಾತಾಡಬೇಕು, ಯಾವ ವ್ಯಕ್ತಿಗೆ ಹೇಗೆ ತಿಳಿಸ್ಬೇಕು ಅಂತ ಅವಳಿಗೆ ತುಂಬ ಚೆನ್ನಾಗಿ ಗೊತ್ತು. ಆಗ್ಲಿಂದ ಇವ್ರುಗಳ ಜೊತೆ ಮಾತಾಡ್ತಿರೋದನ್ನು ಒಟ್ಟು 6 ಕಣ್ಣುಗಳು ಅಬ್ಸರ್ವ್ ಮಾಡ್ತಾ ಇರುತ್ತೆ. ಇವ್ರು ಇಷ್ಟೆಲ್ಲ ಮಾತಾಡಿದ್ರು ಒಂಚೂರು ಧೃತಿ ಕೆಡದೆ ತಾಳ್ಮೆಯಿಂದ ಎಲ್ಲದಕ್ಕೂ ಆನ್ಸರ್ ಮಾಡೋ ರೀತಿ ಅವಳ ತಾಳ್ಮೆ, ಅವಳ ಧೈರ್ಯ, ಅವಳ ಚಲನವಲನ ಎಲ್ಲನೂ ಸಹ ಆ 6 ಕಣ್ಣುಗಳು ಅಂದರೆ 3 ಜನಕ್ಕೂ ಇವಳ ಬಗ್ಗೆ ಕುತೂಹಲನೂ ಮೂಡುತ್ತೆ. ಶಿ ಈಸ್ ಅಮೇಝಿಂಗ್ ಅಂತ ಒಬ್ರಿಗೆ ಆಲ್ರೆಡಿ ಅವಳೇನು ಅಂತ ಚೆನ್ನಾಗಿ ಗೊತ್ತಿರುತ್ತೆ. ಇನ್ನಿಬ್ಬರ ಮನಸ್ಸಲ್ಲಿ ಒಟ್ಟಿಗೆ ಅವಳ ಬಗ್ಗೆ ಒಂದು ಒಳ್ಳೆ ಅಭಿಪ್ರಾಯ ಸಹ ಬರುತ್ತೆ. ಆ 6 ಕಣ್ಣುಗಳು ಅಂದರೆ ಆ 3 ಜನ ಬೇರೆ ಯಾರೂ ಅಲ್ಲ, ಸಾತ್ವಿಕ್, ಮೋಹಕ್, ಲೆಕ್ಚರರ್ ಶ್ರೀಕಾರ್. ರಾಶಿಗೆ ಅವಳು ಹೇಳಿದ ಕೇಳಿ ಸಿಕ್ಕಾಪಟ್ಟೆ ಕೋಪ ಬಂದರೂ ಸಹ ಅವಳು ಹೇಳಿದ ರೀತಿಗೆ ಇಷ್ಟಪಡ್ತಾಳೆ. ಆ ಪದಗಳನ್ನು ಯಾರಿಗೂ ಹೇಳೋದು ಅಷ್ಟು ಈಸಿ ಅಲ್ಲ ಅನ್ನೋದು ಅವಳಿಗೂ ಸಹ ಅರ್ಥ ಮಾಡ್ಕೊತಾಳೆ. ಪನಿಷ್ಮೆಂಟ್ ಕೊಡೋಣ, ಯಾಕೋ ನಿನ್ನ ಮೇಲೆ ಫಸ್ಟ್ ಡೇನೇ ಸಾಫ್ಟ್ ಕಾರ್ನರ್ ಬಂತು, ಸೊ ನಿನಗೆ ಚಾಯ್ಸ್ ಕೊಡ್ತೀನಿ, ನಿನಗೆ ಏನು ತುಂಬ ಇಷ್ಟ? ಡ್ಯಾನ್ಸ್ ಮಾಡೋದು, ಹಾಡು ಹಾಡೋದು ಅಥವಾ ಎನಿ ಸ್ಪೋರ್ಟ್ಸ್ ಮೇಲೆ ಇಂಟ್ರೆಸ್ಟ್ ಇದೆಯಾ? ಆಗ ಕೀರ್ತಿ ಒಂದೇ ಮಾತಲ್ಲೇ ನಾನೊಂದು ಸಾಂಗ್ ಹಾಡ್ತೀನಿ ಅಂತ ಹೇಳ್ತಾಳೆ. ಇವಳೇನು ಅಷ್ಟೊಂದು ಚೆನ್ನಾಗಿ ಹಾಡಲ್ಲ, ಇವಳು ಹಾಡೋದನ್ನು ಕೇಳಿ ಇಲ್ಲಿ ಎಲ್ಲರೂ ಕಿವಿ ಮುಚ್ಕೊತಾರೆ ಅಷ್ಟೆ ಅಂತ ಆಗ ಆಡಿಟೋರಿಯಂನಲ್ಲಿರೋ ಮೈಕ್ನ ತರಿಸಿ ಇಡೀ ಕಾಲೇಜ್ಗೆ ಕೇಳೋ ಹಾಗೆ ಸಾಂಗ್ ಆಡಬೇಕು ಅಂತ ಪನಿಷ್ಮೆಂಟ್ ಕೊಡ್ತಾರೆ. ಆದರೆ ಅವರಿಗೆಲ್ಲ ಏನು ಗೊತ್ತು ಕೀರ್ತಿದು ಮಧುರವಾದ ಕಂಠದಾನ ಅಂತ. ಆಗ ಕೀರ್ತಿ ಮೈಕ್ ಇಸ್ಕೊಂಡು ಅವಳು ವರ್ಷ ಸ್ಟಾರ್ಟ್ ಮಾಡ್ತಾಳೆ. ಮೂಕನಾಗಬೇಕು, ಜಗದೊಳು ಜ್ವಾಕ್ಯಾಗಿರಬೇಕು, ಮೂಕನಾಗಬೇಕು, ಜಗದೊಳು ಜ್ವಾಕ್ಯಾಗಿರಬೇಕು, ಕಾಕಬುದ್ಧಿ ಕಡೆ ಘಾಯಿಸಲಾರದೆ, ಕಾಕಬುದ್ಧಿ ಕಡೆ ಘಾಯಿಸಲಾರದೆ, ಲೋಕದ ಗೊಡವಿ ನಿನಗ್ಯಾಕಬೇಕು, ಮೂಕನಾಗಬೇಕು, ಜಗದೊಳು ಜ್ವಾಕ್ಯಾಗಿರಬೇಕು, ಮೂಕನಾಗಬೇಕು, ಜ್ವಾಕ್ಯಾಗಿರಬೇಕು ಅಂತ ಫುಲ್ ಹಾಡನ್ನ ಹಾಡ್ತಾಳೆ. ಎಪಿಸೋಡ್ 26.
ಕೀರ್ತಿ ಹಾಡು ಶುರುವಾದಾಗಲೇ ಎಲ್ಲರೂ ಒಬ್ಬರೊಬ್ಬರೇ ಬಂದು ಮೇನ್ ಎಂಟ್ರೆನ್ಸ್ನಲ್ಲಿ ಜಾಯ್ನ್ ಆಗಿರ್ತಾರೆ. ಇವಳು ಇಷ್ಟು ಹಾಡಿ ಮುಗಿಸೋದ್ರೊಳಗಡೆ ಇಡೀ ಕಾಲೇಜಲ್ಲಿರೋ ಎಲ್ಲರೂ ಮೇನ್ ಎಂಟ್ರೆನ್ಸ್ನಲ್ಲಿ ಪ್ರತಿಯೊಬ್ಬರು ಸಹ ಮೈ ಮರೆತು ನಿಂತಿರ್ತಾರೆ. ಇನ್ನು ಪನಿಷ್ಮೆಂಟ್ ಕೊಟ್ಟಿರೋರು ಕೇಳಬೇಕಾ, ಅವರು ಸಹ ಮೈ ಮರೆತು ನಿಂತಿರುವಾಗ ಹಾಡು ಮುಗಿದು ಕೂಡ ಅವ್ರಿಗೆ ಗೊತ್ತಾಗ್ತಿರಲ್ಲ. ಚಪ್ಪಾಳೆ ಶಬ್ದಕ್ಕೆ ತಕ್ಷಣ ಎಲ್ಲರೂ ಜೋರಾಗಿ ಚಪ್ಪಾಳೆ ಹಾಕ್ತಾರೆ. ರಾಶಿಗಂತೂ ಆ ಕ್ಷಣಕ್ಕೆ ಕೀರ್ತಿ ತುಂಬ ಇಷ್ಟ ಆಗಿಬಿಡ್ತಾಳೆ. ಪ್ರೀತಿ ಅನ್ನೋ ಭಾವನೆ ಈಗ ತಾನೇ ಮನಸ್ಸಲ್ಲಿ ಒಂದು ಒಳ್ಳೆ ಬಾಂಧವ್ಯದ ಬಂಧವನ್ನು ಶುರು ಮಾಡಿದೆ. ಅದು ಅವಳಿಗೆ ಸಹ ಗೊತ್ತಿಲ್ಲ. ಅವಳು ಒಳ ಮನಸ್ಸು ಹೃದಯ ಆಲ್ರೆಡಿ ಒಪ್ಕೊಂಡಿದೆ ಸದ್ಯಕ್ಕೆ. ಆದರೆ ಅವಳ ವಿವೇಚನೆ ಲಹರಿ ಎಜುಕೇಷನ್ ಕಡೆ ಮಾತ್ರ ಗಮನ ವಹಿಸಬೇಕು ಥರ ಮಾಡ್ತಿದೆ. ಜೀವನದಲ್ಲಿ 16ರಿಂದ 19 ಏಜ್ ಪ್ರೀತಿ ಕಡೆ ಸೆಳ್ತಾ ಇದ್ದರೂ ಸಹ ಕೆಲವೊಬ್ಬರು ಮನಸ್ಥಿತಿ ಓದಬೇಕು, ಚೆನ್ನಾಗಿ ಬದುಕಬೇಕು ಅನ್ನೋದು ಗಟ್ಟಿ ನಿರ್ಧಾರ ಮಾಡಿ ನಿಂತಿರುತ್ತೆ. ನಿಜ ಅಲ್ವಾ? ಆ ಟೈಮಲ್ಲಿ ನಿಮ್ಮ ಮನಸ್ಥಿತಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಆಗ್ಲಿಂದ ಇವಳು ಹಾಡ್ತಾ ಇರೋದನ್ನೇ ಸಾತ್ವಿಕ್, ಮೋಹಕ್, ಶ್ರೀಕಾರ್ ಸರ್ ಕಣ್ಣು ಬಾಯಿ ಬಿಟ್ಕೊಂಡು ಅವಳನ್ನೇ ನೋಡ್ತಾ ಇರ್ತಾರೆ. ಸಾತ್ವಿಕ್ ಬಿಫೋರ್ ತುಂಬ ಕೋಪ ಮಾಡಿಕೊಂಡು ಅವ್ರ ಕಡೆ ಹೆಜ್ಜೆ ಇಡ್ತಾನೆ. ಬಟ್ ಕೀರ್ತಿ ಸಮಾಧಾನವಾಗಿ ಎಲ್ಲ ಆನ್ಸರ್ಸ್ ಮಾಡ್ತಿರೋದು ನೋಡಿ ಸುಮ್ಮನೆ ಅಲ್ಲೇ ನಿಂತ್ಕೊಳ್ತಾನೆ. ಒಂದು ಕ್ಷಣ ನಿಜವಾಗ್ಲೂ ಶಾಕ್ ಆಗ್ತಾನೆ. ಯಾವಾಗಲೂ ಮೌನವಾಗಿರೋ ಕೀರ್ತಿ ಈ ಥರ ಒಬ್ಬರಿಗೆ ಪ್ರತಿ ಉತ್ತರ ಕೊಡ್ತಾಳೆ ಅನ್ನೋದನ್ನು ಅವನೂ ನಂಬೋಕ್ಕಾಗಲ್ಲ. ಬಟ್ ಅವನೇ ಕಣ್ಣಿಂದ ನೋಡ್ತಿದ್ದಾನಲ್ಲ ಪ್ರೀತಿ ಬಗ್ಗೆ, ಪದಗಳ ಬಗ್ಗೆ ಅವಳಿಗೂ ಸಹ ಎಷ್ಟು ಒಳ್ಳೆ ಒಪಿನಿಯನ್ ಇದೆ ಅಂತ ತುಂಬ ಖುಷಿ ಪಡ್ತಾನೆ. ಆಮೇಲೆ ಆಗ ಸಾತ್ವಿಕ್ ಅವ್ರ ಹತ್ರ ಬಂದು ನಗ್ತಾನೆ. ರಾಶಿ, ಮುಗಿತಾ ನಿನ್ನ ರ್ಯಾಗಿಂಗ್ ನನ್ನ ಫ್ರೆಂಡ್ ಜೊತೆ ಅಂತ ಹೇಳ್ತಾನೆ. ಎಲ್ಲರೂ ಒಂದು ಕ್ಷಣ ಸುಮ್ಮನೆ ನಿಂತ್ಕೊಂಡು ಬಿಡ್ತಾರೆ. ಆಮೇಲೆ ಕೀರ್ತಿ ಹತ್ರ ಬಂದು ಸಾರಿ ಕೇಳಿ ಫ್ರೆಂಡ್ಶಿಪ್ ಮಾಡ್ಕೊಳ್ತಾರೆ. ಇದು ನಮ್ಮ ಕೀರ್ತಿ ಪವರ್ ಅಂದರೆ. ಮೋಹಕ್ಕಂತೂ ಸ್ವಲ್ಪ ಹಿಂದೆನೇ ನಿಂತ್ಕೊಂಡು ಕೀರ್ತಿನ ನೋಡ್ತಾ ಇರ್ತಾನೆ. ಅವಳು ಅಂದ ಚಂದ, ಅವಳು ಮಾತಾಡೋ ರೀತಿಗೆ ಒಂದೇ ಕ್ಷಣದಲ್ಲಿ ಕಳೆದೇ ಹೋಗ್ಬಿಟ್ಟಿರ್ತಾನೆ. ಇನ್ನು ಶ್ರೀಕರ್ ಸರ್ ಅವರು ಆಗ್ಲಿಂದ ಇವಳನ್ನೇ ಒಂದು ಅದ್ಭುತ ಅನ್ನೋ ಥರ ನೋಡ್ತಾ ಇರ್ತಾರೆ. ವೆರಿ ಗುಡ್ ಸಿಂಗರ್, ವೆರಿ ಗುಡ್ ಸ್ಟೂಡೆಂಟ್, ವೆರಿ ಗುಡ್ ರ್ಯಾಂಕರ್, ಡೀಸೆಂಟ್ ಆ್ಯಟಿಟ್ಯೂಡ್ ಅಂತ ಅವ್ರ ಮನಸ್ಸಲ್ಲೇ ಹೇಳ್ಕೊತಾರೆ. ಶ್ರೀಕರ್ ಅವರು ಹಿಸ್ಟ್ರಿ ಲೆಕ್ಚರರ್. ಅವರಿಗಿವಾಗ 28 ಇಯರ್ಸ್. ರೀಸೆಂಟಾಗಿ ಹಿಸ್ಟ್ರಿ ಸಬ್ಜೆಕ್ಟ್ಸ್ ಮೇಲೆ PhD ಮಾಡಿ ಈ ಕಾಲೇಜ್ಗೆ ಜಾಯ್ನ್ ಆಗಿರ್ತಾರೆ. ತುಂಬ ಮೃದು ಸ್ವಭಾವ, ತಾಳ್ಮೆ ಜಾಸ್ತಿ, ಒಳ್ಳೆ ವ್ಯಕ್ತಿ ಕೂಡ. ಒಟ್ಟಿನಲ್ಲಿ ಹೇಳಬೇಕಂದ್ರೆ ಹ್ಯಾಂಡ್ಸಮ್ ಲೆಕ್ಚರರ್. ತುಂಬ ಒಳ್ಳೆ ಎಥಿಕ್ ಇಟ್ಕೊಂಡು ಈ ಕಾಲೇಜಿನಲ್ಲಿ ಲೆಕ್ಚರರ್ ಪೋಸ್ಟ್ಗೆ ಜಾಯ್ನ್ ಆಗಿರ್ತಾರೆ. ನಂತರ ಎಲ್ಲರೂ ಸಹ ಕ್ಲಾಸಸ್ಗೆ ಹೋಗ್ತಾರೆ. ಸಾತ್ವಿಕ್ ಕೀರ್ತಿನ ಅವಳ ಕ್ಲಾಸ್ ಹತ್ರ ಬಿಟ್ಬಿಟ್ಟು ಇವನು ಸಹ ಹೋಗ್ತಾನೆ. ಆಗ ಮೋಹಕ್ ಬಂದು ಸಾತ್ವಿಕ್ ಹತ್ರ, ಯಾರದು ಸಾತ್ವಿಕ್, ತುಂಬ ಚೆನ್ನಾಗಿದ್ದಾರೆ, ತುಂಬ ಚೆನ್ನಾಗಿ ಹಾಡಾಡ್ತಾರೆ, ಸಖತ್ ಕ್ಯೂಟ್ ಗರ್ಲ್ ಅಂತ ಕಣ್ಣು ಹೊಡೆದು ಮಾತಾಡ್ತಾನೆ. ಆಗ ಸಾತ್ವಿಕ್, ಅವಳು ಕೀರ್ತಿ ಅಂತ, ಅವಳು 4th ಸ್ಟ್ಯಾಂಡ್ ಓದಬೇಕಾದ್ರೆ ನಾನು 5th ಅವಳು ಸ್ಕೂಲಿಗೆ ಜಾಯ್ನ್ ಆದೆ. ಹಾಗೆ ಅವ್ರ ಮನೆ ನಿಯರ್ ನಾನು ಇರೋದರಿಂದ ಒಳ್ಳೆ ಫ್ರೆಂಡ್ಶಿಪ್ ಆಯಿತು. ಹಾಗೆ ನಮ್ಮ ಫ್ಯಾಮಿಲಿ, ಅವ್ರ ಫ್ಯಾಮಿಲಿ ಒಂದೊಳ್ಳೆ ಫ್ಯಾಮಿಲಿ ಫ್ರೆಂಡ್ಶಿಪ್ ಥರ ಮೇಂಟೈನ್ ಮಾಡ್ತಿದೆ. ಸೊ ಆಗ ಶುರು ಆಗಿರೋ ಫ್ರೆಂಡ್ಶಿಪ್ ಇಲ್ಲಿವರೆಗೂ ಕಂಟಿನ್ಯೂ ಆಗಿದೆ. ಮತ್ತು ಬೇರೆ ಏನು ಜಾಸ್ತಿ ಏನು ಮಾತಾಡದೆ, ಶೀ ಈಸ್ ಮೈ ಬೆಸ್ಟ್ ಫ್ರೆಂಡ್, ಚೈಲ್ಡ್ಹುಡ್ ಫ್ರೆಂಡ್ ಆಲ್ಸೋ ಅಂತ ಹೇಳಿ ಅವನ್ನ ಕರ್ಕೊಂಡು ಕ್ಲಾಸ್ ಹತ್ರ ಹೋಗ್ತಾನೆ. ಮೋಹಕ್ ಆ್ಯಕ್ಚುಲಿ ಸಾತ್ವಿಕ್ಕಿಂತ 1 ವರ್ಷ ದೊಡ್ಡವನು, ಸೀನಿಯರ್. ಸಾತ್ವಿಕ್ 2nd PUC ಆದರೆ ಮೋಹಕ್ ಡಿಗ್ರಿ 1st ಇಯರ್. ಬಟ್ ಹಾಗೆ ಇವರಿಬ್ಬರೂ ಸಹ ಒಳ್ಳೆ ಬೆಸ್ಟ್ ಫ್ರೆಂಡ್ಸ್. ಮೋಹಕಗೆ ಫ್ರೆಂಡ್ಸ್ ಸರ್ಕಲ್ ಸ್ವಲ್ಪ ಜಾಸ್ತಿ. ಬಟ್ ವಾಲಿಬಾಲ್ ಗೇಮಿಂದ ಸಾತ್ವಿಕ್ ಪರಿಚಯ ಆಗಿ ಇಬ್ಬರು ಒಳ್ಳೆ ಫ್ರೆಂಡ್ಶಿಪ್ಪಲ್ಲಿದ್ದಾರೆ. ಮೋಹಕ್ಕೆ ಸಾತ್ವಿಕ್ ಅಂದರೆ ತುಂಬಾ ಪ್ರೀತಿ. ಫ್ರೆಂಡ್ಶಿಪ್ನ ನಿಜವಾದ ಬೆಲೆ ತಿಳಿಸ್ಕೊಟ್ಟಿರೋನು ಸಾತ್ವಿಕ್ ಅಂತ ನಂಬಿರೋನೇ ಮೋಹಕ್. ಈ ಕಡೆ ಕೀರ್ತಿ ಕ್ಲಾಸಲ್ಲಿ ಬಂದು ಸುಮ್ಮನೆ ಯಾರ ಜೊತೆನೂ ಮಾತಾಡದೆ ಕೂತ್ಕೊಂಡಿರ್ತಾಳೆ. ಆಲ್ರೆಡಿ ಸಾಂಗ್ ಹಾಡಿ ಫೇಮಸ್ ಆಗಿರೋದ್ರಿಂದ ಎಲ್ಲರೂ ಬಂದು ಅವಳ ಪರಿಚಯ ಮಾಡ್ಕೊಳ್ತಾರೆ. ಕೀರ್ತಿ ಹೋಗಿ ಮಧ್ಯದ ರೋಲ್ ಬೆಂಚಲ್ಲಿ ಕೂತ್ಕೊಳ್ತಾಳೆ. ಫಸ್ಟ್ ಕ್ಲಾಸೇ ಹಿಸ್ಟ್ರಿ ಆಗಿರೋದ್ರಿಂದ ಶ್ರೀಕರ್ ಅವ್ರು ಬಂದು ಎಲ್ರಿಗೂ ವಿಶ್ ಮಾಡಿ ಸ್ವಲ್ಪ ಕಾಲೇಜ್ ಬಗ್ಗೆ, ಸ್ಟಡೀಸ್ ಬಗ್ಗೆ ಪ್ರತಿಯೊಂದನ್ನು ಹೇಳಿ ನಂತರ ಕೀರ್ತಿನ ನಿಲ್ಲಿಸಿ ಸ್ಟೇಟ್ಗೆ 2nd ರ್ಯಾಂಕ್ ಬಂದಿರೋದ್ರಿಂದ ಅವಳಿಗೆ ವಿಶ್ ಮಾಡಿ ಎಲ್ಲರ ಕಡೆಯಿಂದ ಚಪ್ಪಾಳೆ ಹೊಡೆಸ್ತಾರೆ. ಆಮೇಲೆ ಕ್ಲಾಸ್ ತೊಗೊಂಡು ಪಾಠ ಮಾಡ್ತಾ ಮಧ್ಯೆ ಮಧ್ಯೆ ಕೀರ್ತಿನ ಅಬ್ಸರ್ವ್ ಮಾಡ್ತಿರ್ತಾರೆ. ಡೀಸೆಂಟಾಗಿ ಅವ್ರು ಹೇಳೋ ಪ್ರತಿಯೊಂದು ನೋಟ್ ಮಾಡ್ಕೊಳ್ತಾ ಪೂರ್ತಿ ಗಮನ ಅವ್ರು ಹೇಳೋ ಟಾಪಿಕ್ ಮೇಲೆ ಇಟ್ಟಿರ್ತಾಳೆ. ಕ್ಲಾಸ್ ಮುಗಿಸ್ಕೊಂಡು ಹೋಗಬೇಕಾದ್ರೆ ಸಹ ಕಿರುಗಣ್ಣಲ್ಲೇ ಅವಳನ್ನ ನೋಡ್ಕೊಂಡು ಕ್ಲಾಸಿಂದ ಆಚೆ ಹೋಗ್ತಾರೆ. ಈ ಕಡೆ ಮೋಹಕ್ ಅಂತೂ ಬೆಳಿಗ್ಗೆಯಿಂದ ಕೀರ್ತಿ ಬಗ್ಗೆ ಥಿಂಕ್ ಮಾಡ್ತಾನೆ ಇರ್ತಾನೆ. ಪ್ರತಿಯೊಂದು ಕ್ಲಾಸಸ್ ಮುಗಿಸ್ಕೊಂಡು ಕ್ಲಾಸಿಂದ ಆಚೆ ಬಂದಮೇಲೆ ಕೀರ್ತಿ ಸಾತ್ವಿಕ್ಗೆ ಒಂದು ಮಾತು ಹೇಳಿಬಿಟ್ಟು ಕ್ಯಾಬ್ ಮಾಡಿಕೊಂಡು ಮನೆಗೆ ಹೊರಟಾಯಿತು ಅಂತ ವೆಯ್ಟ್ ಮಾಡ್ತಾ ಇರ್ತಾಳೆ. ಸಾತ್ವಿಕ್, ಮೋಹಕ್ ಇಬ್ಬರು ಒಟ್ಟಿಗೆ ಬರ್ತಾರೆ. ಹಾಗೆ ರಾಶಿ ಆ್ಯಂಡ್ ಫ್ರೆಂಡ್ಸ್ ಸಹ ಎಲ್ಲರೂ ಬರ್ತಾರೆ. ಬೆಳಿಗ್ಗೆ ರ್ಯಾಗಿಂಗ್ ಆದಾಗ ಎಲ್ಲ ಗರ್ಲ್ಸ್ ಆಲ್ರೆಡಿ ಎಲ್ಲರೂ ಪರಿಚಯ ಆಗಿರ್ತಾರೆ. ಸೊ
ಈಗ ಸಾತ್ವಿಕ್ ಮೋಹಕ್ನ ಪರಿಚಯ ಮಾಡಿಕೊಡ್ತಾನೆ. ಅವ್ನು ಶೇಕ್ ಹ್ಯಾಂಡ್ ಮಾಡೋಕ್ಕೆ ಕೈ ಮುಂದೆ ಮಾಡಿದ್ರೆ ಅವಳು ಸಿಂಪಲ್ಲಾಗಿ ಹೈ ಮಾಡಿ ಸುಮ್ಮನಾಗ್ತಾಳೆ. ಮೋಹಕ್ನ ಈಗೋ ತುಂಬ ಹರ್ಟ್ ಆಗುತ್ತೆ. ಅವನೇನು ಮಾತಾಡದೆ ಅಲ್ಲಿಂದ ಹೊರಟು ಬಿಡ್ತಾನೆ. ಸಾತ್ವಿಕ್ ಕೀರ್ತಿಗೆ ನಾನೇ ಕಾರಲ್ಲಿ ಡ್ರಾಪ್ ಮಾಡ್ತೀನಿ ಅಂತ ಅಂದರು. ಅವಳು ಬೇಡ ಅಂತ ಹೇಳಿ ಕ್ಯಾಬ್ ಮಾಡಿಕೊಂಡು ಮನೆ ಹತ್ರ ಹೋಗ್ತಾಳೆ. ಈ ಕಡೆ ಕೀರ್ತಿ ಮನೆಗೆ ಬರೋ ಅಷ್ಟರಲ್ಲಿ ಸಂಜೆ ಆಗಿರುತ್ತೆ. ಮನೆಗೆ ಬಂದು ಕೀರ್ತಿ ಅವ್ರ ಚಿಕ್ಕಮ್ಮಂಗೆ ಬೆಳಿಗ್ಗೆಯಿಂದ ಏನೇನಾಯಿತು ಅಂತ ಪ್ರತಿಯೊಂದು ಹೇಳಿ ಮೇಲ್ಗಡೆ ರೂಮಿಗೆ ಹೋಗ್ತಾಳೆ. ಅಂತೂ ಇಂತೂ ಫಸ್ಟ್ ಡೇನೇ ನಮ್ಮ ಕೀರ್ತಿ ಎಲ್ರಿಗೂ ಪಾಸಿಟಿವ್ ಆಗಿ ನೋಟೆಡ್ ಆಗಿದ್ದಾಯಿತು. ನಮ್ಮ ಕೀರ್ತಿ ಹೀರೋಯಿನ್ ಆಗಿದ್ದಾಯಿತು ಕಾಲೇಜ್ಗೆ. ಫ್ರೆಶ್ ಅಪ್ ಆಗಿಬಿಟ್ಟು ಹಾಗೆ ಬೆಡ್ ಮೇಲೆ ಮಲಗಿಬಿಡ್ತಾಳೆ. ಮಲಗಿದ್ರೂ ಸಹ ಅವಳು ಇವತ್ತು ಎಷ್ಟೆಲ್ಲ ಧೈರ್ಯವಾಗಿ ಮಾತಾಡಿದೆ. ನಿಜವಾಗ್ಲೂ ಐ ಲವ್ ಯು ಅನ್ನೋ ಪದನ ನಾನು ಮನಸ್ಸಿಂದ ಯಾರನ್ನು ಇಷ್ಟಪಡ್ತೀನೋ ಅವ್ರಿಗೆ ಮಾತ್ರ ಹೇಳೋಕ್ಕೆ ಸಾಧ್ಯ. ಆ ಪದನ ಯಾರ್ಯಾರಿಗೋ ಹೇಳೋಕ್ಕೆ ನನ್ನ ಮನಸ್ಸು ಯಾವತ್ತೂ ಒಪ್ಪಲ್ಲ. ಬೆಳಗ್ಗೆ ಒಳ್ಳೆ ಕವಿತೆಗಳನ್ನ ಓದ್ಕೊಂಡು ಹೋಗಿದ್ದಕ್ಕೆ ಇವತ್ತೆಲ್ಲ ಸದ್ಯಕ್ಕೆ ಒಳ್ಳೆಯದೇ ಆಯಿತು. ನಾನು ಕಾಲೇಜ್ ಅಂದರೆ ಈ ರ್ಯಾಗಿಂಗ್ ಬಗ್ಗೆ ಸಿಕ್ಕಾಪಟ್ಟೆ ಭಯಪಟ್ಟಿದ್ದೆ. ರಾತ್ರಿ ಊಟಕ್ಕೂ ಅಂತ ಡೈನಿಂಗ್ ಟೇಬಲ್ ಬಳಿ ಎಲ್ಲರೂ ಕೂತಿರುವಾಗ ಬೆಳಿಗ್ಗೆಯಿಂದ ಏನೇನಾಯಿತು ಅಂತ ಮನೆಯವ್ರಿಗೆಲ್ಲ ವಿಷಯ ಮುಟ್ಟಿಸ್ತಾಳೆ ಮತ್ತು ನಮ್ಮ ಕೀರ್ತಿ. ಹಾಗೆ ಊಟ ಮುಗಿಸ್ಕೊಂಡು ಮೇಲ್ಗಡೆ ಅವಳ ರೂಮಿಗೆ ಬಂದು ಕಂಪ್ಯೂಟರ್ ಆನ್ ಮಾಡಿ ಬೆಳಿಗ್ಗೆ ಪೋಸ್ಟ್ ಆಗಿರೋ 2 ಪೋಸ್ಟ್ನ ಮತ್ತೆ ಓದಿ ಅಲ್ಲೇ ಕೂತ್ಕೊಂಡು ಇವತ್ತು ಕ್ಲಾಸಲ್ಲಿ ಆಗಿರೋ ಸ್ಟಡಿ ಕಡೆ ಗಮನ ಕೊಡ್ತಾಳೆ. ಈ ಕಡೆ ಅಮೇರಿಕಾದಲ್ಲಿ ಇವತ್ತು ಬೇಗನೆ ಎಚ್ಚರಗೊಂಡ ಕಿರಣ್ ಕವಿಶ್ ರೂಮ್ಗೆ ಹೋಗಿ ಅವ್ರ ಎಚ್ಚರ ಮಾಡಿಸಿ ಇವನು ರಿಟರ್ನ್ ಕೆಳಗಡೆ ಹೋಗ್ತಾನೆ. ಎಚ್ಚರಗೊಂಡ ಕವಿಶ್ ಬೇಗ ಫ್ರೆಶ್ ಅಪ್ ಆಗಿ ಲ್ಯಾಪ್ಟಾಪ್ ಆನ್ ಮಾಡ್ತಾನೆ. ಮೊದಲು ವಾರಕ್ಕೆ 3 ಸರಿ ಕವಿತೆಗಳನ್ನ ಪೋಸ್ಟ್ ಅಪ್ಲೋಡ್ ಮಾಡ್ತಾ ಇದ್ದ. ಈಗ ರೀಸೆಂಟಾಗಿ ಡೈಲಿ 1-2 ಕವಿತೆನ ಪೋಸ್ಟ್ ಮಾಡ್ತಿದ್ದಾನೆ. ಡೈಲಿ ಮಾಡೋ ಹಾಗೆ ಒಂದು ನಾರ್ಮಲ್ ಪೋಸ್ಟ್ನ ಅಪ್ಲೋಡ್ ಮಾಡ್ತಾನೆ. ಸ್ಪಂದನೆಗಳೇ ಇಲ್ಲದ ಜಾಗದಲ್ಲಿ ಭಾವನೆಗಳ ಸಂತೆ ನಡೆಸಿದರೆ ಬಂಡೆಗಳ ಮೇಲೆ ನೀರು ಸುರಿತಂತೆ. ಈ ಪೋಸ್ಟ್ ಮಾಡಿ ಅವನ ಕೆಳಗಡೆ ಬಂದು ಕಿರಣ್ನ ಕರ್ಕೊಂಡು ಇಬ್ಬರೂ ಸಹ ಜಿಮ್ಗೆ ವರ್ಕೌಟ್ಗೆ ಹೋಗ್ತಾರೆ. ಹತ್ತತ್ರ 1 ಅವರ್ ಓದ್ಕೊಂಡು ಇನ್ನೇನು ಮಲ್ಗೋಣ ಅಂತ ಹೋಗಬೇಕಾದ್ರೆ ಮತ್ತೆ ಕಂಪ್ಯೂಟರ್ನ ಒಂದು ಸರಿ ಚೆಕ್ ಮಾಡ್ತಾಳೆ. ಆ ಪೇಜಿಂದ ಈಗ ತಾನೇ ಒಂದು ಪೋಸ್ಟ್ ಅಪ್ಲೋಡ್ ಆಗಿರುತ್ತೆ. ಆ ಕವಿತೆನ ಓದಿ ಭಾವನೆಗಳ ಬಗ್ಗೆ ಇರುವ ಪದಗಳ ತೀಕ್ಷ್ಣತೆಯನ್ನು ನೋಡಿ ಅವಳೇನು ಕವಿಯಲ್ಲ ಅಥವಾ ಕವಿತೆಗಳ ಬರೆಯೋ ಲೇಖಕಿಯೂ ಸಹ ಅಲ್ಲ. ಕವಿಶ್ ಬರೆದಿರೋ ಕವಿತೆಗಳನ್ನ ಓದಿ ಓದಿ ಅವನ ಹುಚ್ಚು ಅಭಿಮಾನಿಯಾಗಿದ್ದಾಳೆ ಅಷ್ಟೆ. ಅವನನ್ನೇ ಹಿಂಬಾಲಿಸ್ತಿದ್ದಾಳಷ್ಟೆ. ಅವಳು ಸಹ ಭಾವನೆಗಳ ಬಗ್ಗೆ ಒಂದು ಕಮೆಂಟ್ ಮಾಡ್ತಾಳೆ. ಭಾವನೆಗಳು ಸಮಯಕ್ಕಿಂತ ದುಬಾರಿ. ನಿಮಗೆ ಹಿತವೆನಿಸಿದ ವ್ಯಕ್ತಿಗಳೊಂದಿಗೆ ಮಾತ್ರ ಖರ್ಚು ಮಾಡಿ. ಈ ಥರ ಕಮೆಂಟ್ ಮಾಡಿ ಕೆಳಗಡೆ ಹಿಂಗೆ ಬರೀತಾಳೆ. ನಿಮ್ಮಷ್ಟು ಪದಗುಂಜಗಳು ಬರೆಯುವುದಕ್ಕೆ ನನಗೆ ಬರೋದಿಲ್ಲ. ನನ್ನ ಅಂತರಾಳದಿಂದ ಬಂದಿರೋ ಮಾತುಗಳನ್ನು ಮಾತ್ರ ನಾನಿಲ್ಲಿ ಕಮೆಂಟ್ ಮಾಡಿರುವೆ ಅಂತ ಒಂದು ಫುಲ್ ಕಮೆಂಟ್ ಹಾಕಿ ಕಂಪ್ಯೂಟರ್ ಆಫ್ ಮಾಡಿ ಬೆಡ್ ಮೇಲೆ ಬಂದು ಮಲಗ್ತಾಳೆ. ಈ ಕಡೆ ಕಾರಲ್ಲಿ ಹೋಗ್ತಾ ಕವೀಶ್, ಕಿರು ಸಂಜೆ ಕಾಲೇಜಿಂದ ಬಂದಮೇಲೆ ಬೇಗ ರೆಡಿಯಾಗಿರು, ಸ್ವಲ್ಪ ಆಚೆ ಒಂದು ಡಿನ್ನರ್ ಪಾರ್ಟಿಗೆ ಹೋಗೋಣ. ಏನು ಕವಿ, ಡಿನ್ನರ್ ಪಾರ್ಟಿ? ಯಾರು ಇನ್ವೈಟ್ ಮಾಡಿರೋದು? ನನಗೆ ಗೊತ್ತಿಲ್ಲದೆ. ಯಾರು ಇನ್ವೈಟ್ ಮಾಡಿಲ್ಲ ಕಣೋ, ನಾನು ನೀನು ಇಬ್ಬರು ಮಾತ್ರ ಹೋಗೋಣ. ಯಾವ ಖುಷಿಗೆ ಪಾರ್ಟಿ? ನಾವಿಬ್ಬರೇ ಹೋಗ್ತಿರೋದಕ್ಕೆ. ನಾನು ಯಾವತ್ತೂ ಕೊಟ್ಟ ಮಾತನ್ನು ತಪ್ಪೋದಿಲ್ಲ ಕಿರು. ಹೌದಾ, ನೀನು ಯಾವಾಗ ನನಗೆ ಡಿನ್ನರ್ ಪಾರ್ಟಿ ಕೊಡಿಸ್ತೀನಿ ಅಂತ ಮಾತು ಕೊಟ್ಟಿದ್ದೆ? ನಿಜ ನನಗೆ ನೆನಪಿಲ್ಲ ಕಣೋ. ಸರಿಯಾಗಿ ಏನಂತ ಹೇಳು. ಏನು ಮಾಡ್ತೀಯಾ ಹೇಳು ಕಿರು. ನಿನಗೆ ಏಜ್ ಆಗ್ತಾ ಬಂತು, ಹಾಗಾಗಿ ನೆನಪಿನ ಶಕ್ತಿ ಸ್ವಲ್ಪ ಕಡಿಮೆ ಆಗ್ತಿದೆ. ನೀನು ನೋಡಿದ್ರೆ ನನಗೆ ಅಯ್ಯೋ ಅನಿಸುತ್ತೆ ಕಿರು. ಇನ್ನು ಲವ್ ಇಲ್ಲ, ಮದುವೆ ಇಲ್ಲ, ಮತ್ತೊಂದಿಲ್ಲ, ಆಗಲೇ ಎಲ್ಲ ಮರ್ತಿದ್ಯಾ. ಛೇ, ಹಿಂಗಾಗಬಾರ್ದಾಗಿತ್ತು ಕಿರು ನಿನಗೆ. ಬೆಳಿಗ್ಗೆ ಯಾಕೋ ನನಗೆ ಹೀಗೆ ಅಯ್ಯೋ ಅನಿಸ್ತಿದ್ಯಾ, ಏನಂತ ಮ್ಯಾಟ್ರಿಗೆ ಬಾರೋ ಅಂತ ಅವನ ಕಡೆ ತಿರುಗ್ತಾನೆ. ಅವ್ನು ನಗೋದನ್ನು ನೋಡಿ, ಅಂದರೆ ನಾನು ಕೊಟ್ಟಿರೋ ಐಡಿಯಾಗಳಲ್ಲಿ ಒಂದು ಐಡಿಯಾ ಪೋಸ್ಟ್ ಮಾಡಿದ್ದಾ? ಸೂಪರ್ ಕಣೋ ಕವಿ, ಸೂಪರ್. ರಿಟರ್ನ್ ಕಮೆಂಟ್ ಏನಂತ ಬಂದಿದೆ? ರಿಟರ್ನ್ ಕಮೆಂಟ್ ನಾನು ಏನು ಎಕ್ಸ್ಪೆಕ್ಟ್ ಮಾಡಿದ್ನೋ ಅದೇ ಥರ ಬಂದಿದೆ. ಹಾಗಿದ್ರೆ ಆ ಕಮೆಂಟ್ ಮಾಡ್ತಿರೋದು ಹುಡುಗಿನಾ? ಇವನು ಹ್ಞೂ ಅಂತ ತಲೆ ಆಡಿಸ್ತಾನೆ. ನೋಡ್ದಾ ಹೆಂಗೆ ನಾನು? ಅಂತೂ ಇಂತೂ ನಾನು ಕೊಟ್ಟಿರೋ ಐಡಿಯಾದಿಂದ ನಿನ್ನ ಮನಸ್ಸು ಹಗುರ ಆಯಿತು. ಬರೀ ಡಿನ್ನರ್ ಪಾರ್ಟಿ ಎಲ್ಲ ಸಾಕಾಗಲ್ಲ, ಬೇರೆ ಏನಾದರೂ ಟ್ರೈ ಮಾಡೋಣವಾ ಹೊಸದಾಗಿ ಅಂತ ಕೈ ಮಾಡಿ ತೋರಿಸ್ತಾನೆ. ಶಟ್ ಅಪ್ ಕಿರು, ಐ ಡೋಂಟ್ ಲೈಕ್ ದಿಸ್. ನನಗೆ ಅದರ ಅವಶ್ಯಕತೆ ಇಲ್ಲ. ನಾನು ಯಾವತ್ತೂ ಅದನ್ನು ಟ್ರೈ ಮಾಡೋಕ್ಕೂ ಸಹ ಹೋಗಲ್ಲ. ನೋಡೋಣಪ್ಪ, ಹೀಗೆ ಇರಲ್ಲ. ಮುಂದೆ ನೀನು ನಿಮ್ಮ ಕಂಪನಿ CEO ಆದಮೇಲೆ ಕೆಲವೊಂದು ಪಾರ್ಟಿಗಳಲ್ಲಿ ಈ ಥರ ಅಭ್ಯಾಸ ಮಾಡ್ಕೋಬೇಕಾಗತ್ತೆ. ಮುಂದೆ ಹೇಗೋ ಏನೋ ನನಗೆ ಗೊತ್ತಿಲ್ಲ, ಬಟ್ ಸದ್ಯಕ್ಕೆ ನನಗೆ ಇದ್ರ ಮೇಲೆ ಇಂಟ್ರೆಸ್ಟ್ ಇಲ್ಲ. ಕಿರು, ನಿಜ ಹೇಳು, ನನಗೆ ಗೊತ್ತಿಲ್ಲದೆ ನೀನು ಯಾವತ್ತಾದ್ರೂ ಟ್ರೈ ಮಾಡಿದ್ಯಾ?
ಹೇ ಕವಿ, ಕೂಲ್. ನಾನು ಕೆಟ್ಟ ಕೆಲಸ ಮಾಡಿದ್ರು ಒಳ್ಳೆ ಕೆಲಸ ಮಾಡಿರೋದು ಒಬ್ಬನ ಮಾತ್ರ ಮಾಡಲ್ಲ, ನಿನ್ನನ್ನು ಕರ್ಕೊಂಡೇ ಮಾಡೋದು ಅಂತ ಕಾಮಿಡಿಯಾಗಿ ಕಣ್ಣು ಹೊಡೆದು ಹೇಳ್ತಾನೆ. ಆಗ ಕವೀಶ್, ಕೆಟ್ಟದ್ರ ಕಡೆ ನೀನು ಯೋಚನೆ ಮಾಡಬೇಡ, ಯಾವಾಗಲೂ ಪಾಸಿಟಿವ್ ಆಗಿ ಥಿಂಕ್ ಮಾಡು ಅಂತ ಹೇಳಿ ಹಾಗೆ ಇಬ್ಬರು ನಗ್ತಾ ಮಾತಾಡ್ತಾ ಡ್ರೈವಿಂಗ್ ಕಂಟಿನ್ಯೂ ಮಾಡ್ತಾನೆ. ಕವಿಷ್ಕೀಗ ಹುಡುಗಿ ಅಂತ ಕನ್ಫರ್ಮ್ ಆಗಿದೆ. ಸೊ ಪಾರ್ಟಿ ಕೊಡ್ಸೋದಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾನೆ. ನೆಕ್ಸ್ಟ್ ಏನಾಗುತ್ತೆ, ಈ ಫಸ್ಟ್ ಡೇನೇ ನಮ್ಮ ಕೀರ್ತಿ ಎಲ್ಲರ ಮುಂದೆ ಹೀರೋಯಿನ್ ಆಗಿಬಿಟ್ಲಲ್ಲ, ಕಾಲೇಜ್ ಫುಲ್ ಇವಳದೇ ಹವಾ. ನೆಕ್ಸ್ಟ್ ಏನಾಗುತ್ತೆ ಅಂತ ನೆಕ್ಸ್ಟ್ ಎಪಿಸೋಡಲ್ಲಿ ತಿಳ್ಕೊಳ್ಳೋಣ. ಇದೇ ಥರ ಇಂಟ್ರೆಸ್ಟಿಂಗ್ ವೀಡಿಯೋಸ್ಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಲವ್ ಯು ಆಲ್. ಬಾಯ್, ಟೇಕ್ ಕೇರ್.